ವೀಕ್ಷಕರೇ, ಅದು 2005ರ ಜುಲೈ ತಿಂಗಳು. ಆಗ ಒಂದು ದಿವಸ ದೆಹಲಿಯ ಒಂದು ಮನೆಯಲ್ಲಿ ಅಜಿತ್ ದೋವಲ್ ರವರು ಇಬ್ರು ಗ್ಯಾಂಗ್ಸ್ಟರ್ಗಳ ಜೊತೆ ಕೂತು ಯಾವುದೋ ಸೀಕ್ರೆಟ್ ಆಪರೇಷನ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಮುಂಬೈನ ಪೊಲೀಸರು ಅಲ್ಲಿಗೆ ಅನಿರೀಕ್ಷಿತವಾಗಿ ಬರ್ತಾರೆ. ಆ ಮನೆ ಬಾಗ್ಲನ್ನ ಒಡೆದು ಪೊಲೀಸರು ಒಳ ನುಗ್ಗಿದ ನಂತರ ನಡೆದದೇ ಒಂದು ರೋಚಕ. ವೀಕ್ಷಕರೇ, ಯಾವ ಸಿನಿಮಾದ ಸಸ್ಪೆನ್ಸ್ ಸೀಕ್ವೆನ್ಸ್ಗೂ ಕಡಿಮೆ ಇಲ್ಲದಂತ ಈ ಒಂದು ರಿಯಲ್ ಕೇಸ್ ನಲ್ಲಿ ಹೇಗೆ ನಮ್ಮ ದೇಶದ ಹೆಸರಾಂತ ಗೂಢಚಾರ ಅಧಿಕಾರಿಯಾದಂತ ಶ್ರೀಯುತ ಅಜಿತ್ ದೋವಲ್ ರವರು ತಮ್ಮ ಚಾಣಾಕ್ಷ ಬುದ್ಧಿಯಿಂದ ಭಾರತದ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆದಂತ ದಾವೂದ್ ಇಬ್ರಾಹಿಂನನ್ನ ಸದೆ ಬಡಿದ್ರು ಅನ್ನುವಂತ ಸ್ಟೋರಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುತೂಹಲಕರವಾಗಿ ತಿಳಿಯೋಣ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ 1993ರಲ್ಲಿ ಮುಂಬೈನಲ್ಲಿ ಆದಂತ ಗಂಭೀರವಾದಂತಹ ಬಾಂಬ್ ಸ್ಫೋಟದಲ್ಲಿ 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರೆ 700ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗಳಿಗೆ ಒಳಗಾದ್ರು. ಈ ಒಂದು ದುರಂತದ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಅವನೇ ದಾವೂದ್ ಇಬ್ರಾಹಿಂ. ಆ ಒಂದು ಸಮಯದಲ್ಲಿ ಈ ದಾವೂದ್ ಭಾರತದಿಂದ ಎಸ್ಕೇಪ್ ಆಗಿ ಪಾಕಿಸ್ತಾನದಲ್ಲಿ ನೆಲೆಸಿದ. ಪಾಕಿಸ್ತಾನದ ISI ಎಂಬ ದೇಶದ್ರೋಹಿ ಏಜೆನ್ಸಿಯ ಸುರಕ್ಷಿತವಾದಂತ ಸೆಕ್ಯೂರಿಟಿಯಲ್ಲಿ ಅವನು ಆಗ ಕರಾಚಿಯಲ್ಲಿ ರಾಜನಂತೆ ಬದುಕನ್ನ ಸಾಗಿಸ್ತಿದ್ದ. ಈ ಬಗ್ಗೆ ಅನುಮಾನ ಇದ್ದಂತ ಭಾರತ ಸರ್ಕಾರ ಈ ಒಂದು ವಿಷಯದ ಬಗ್ಗೆ ಯಾವಾಗ್ಲೇ ಪಾಕಿಸ್ತಾನವನ್ನ ಕೇಳಿದ್ರು ಕೂಡ ಪಾಕಿಸ್ತಾನ ತನಗೆ ಎಲ್ಲ ಗೊತ್ತಿದ್ರು ಕೂಡ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ ಬಂದಿತ್ತು. ಪಾಕಿಸ್ತಾನದ ಈ ಒಂದು ನರಿಬುದ್ಧಿ ಮತ್ತೆ ದಾವೂದ್ ತರದ ದೇಶದ್ರೋಹಿಗಳಿಗೆ ಅಲ್ಲಿಯ ISI ತರದ ಏಜೆನ್ಸಿಗಳೇ ಸಾಥನ್ನ ಕೊಡೋದು ಭಾರತ ಸರ್ಕಾರಕ್ಕೆ ತೀವ್ರ ನಿರಾಶೆಯನ್ನ ಉಂಟುಮಾಡಿತ್ತು. ಒಂದಿಡೀ ದೇಶ ಹಾಗೂ ಅದರ ಸರ್ಕಾರನೇ ಇಂಥ ಕ್ರಿಮಿನಲ್ಗಳಿಗೆ ಸುರಕ್ಷಿತವಾದಂತ ಭದ್ರತೆಯನ್ನು ಒದಗಿಸುವಾಗ ಅವನನ್ನ ಅಲ್ಲಿಂದ ಹಿಡಿದು ಭಾರತಕ್ಕೆ ತರೋದು ಕಷ್ಟ ಸಾಧ್ಯ ಅಂತ ಭಾರತ ಸರ್ಕಾರಕ್ಕೂ ಗೊತ್ತಿತ್ತು. ನಮ್ಮ ಸರ್ಕಾರದ ಈ ಒಂದು ಹತಾಶೆ ಹಾಗೂ ಕೋಪದ ಮನೋಭಾವದ ನಡುವೆ ಕೂಡ ಆ ಒಬ್ಬ ವ್ಯಕ್ತಿ ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ದ. ಆ ವ್ಯಕ್ತಿ ಹೆಸರೇ ಅಜಿತ್ ದೋವಲ್. ಇವ್ರನ್ನ ಅನೇಕ ಸಲ ಭಾರತದ ನಿಜವಾದ ಜೇಮ್ಸ್ ಬಾಂಡ್ ಅಂತಾನೆ ಕರೆಯಲಾಗುತ್ತೆ. ಇವರು ಆಗ ಭಾರತದ ಇಂಟೆಲಿಜೆನ್ಸಿಯ ಬ್ಯೂರೋ ಅಂದ್ರೆ IB ಡೈರೆಕ್ಟರ್ ಹುದ್ದೆಯಲ್ಲಿ ಆಗಷ್ಟೇ ನಿವೃತ್ತರಾಗಿದ್ರು. ಆದರೆ ನಿಜವಾದ ಕೆಚ್ಚದೆ ಯೋಧ ಯಾವತ್ತೂ ಸೇವೆಯಿಂದ ರಿಟೈರ್ ಆಗೋದಿಲ್ಲ. ಅಜಿತ್ ಕೂಡ ಅಂತದೇ ದಿಟ್ಟ ಸ್ವಭಾವದ ವ್ಯಕ್ತಿಯಾಗಿದ್ರು. 1998ರಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ನ ಒಂದು ಮುಖ್ಯ ಭಾಗವಾಗಿ ವೇಷ ಮಾಡಿಸಿಕೊಂಡಂತ ಅವರು ಒಬ್ಬ ಸರ್ವೇ ಸಾಧಾರಣ ರಿಕ್ಷಾ ವಾಲನಂತೆ ದೇವಸ್ಥಾನಗಳ ಸುತ್ತಮುತ್ತ ಓಡಾಡೋದಕ್ಕೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಮಿಜೋರಾಂನ ಬಳಿ ಇದ್ದಂತ ಕೆಲ ಉಗ್ರವಾದಿಗಳ ಕಮಾಂಡರ್ಗಳಿಗೆ ತಮ್ಮ ಮಾತಿನಿಂದನೇ ಕನ್ವಿನ್ಸ್ ಅನ್ನ ಮಾಡಿ ಭಾರತದ ಪರ ನಿಲ್ಲುವಂತೆ ಮಾಡಿದ್ರು. ಈ ರೀತಿ ಅಜಿತ್ ದೋವಲ್ ರವರು ಸದಾ ವಿಭಿನ್ನ ರೀತಿಯ ಆಲೋಚನೆಯನ್ನ ಮಾಡ್ತಿದ್ದಂತ ವ್ಯಕ್ತಿ. ಇಂಥ ಅಜಿತ್ ರವರು ಕಳೆದ ಅನೇಕ ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತ ಕುಖ್ಯಾತ ಕ್ರಿಮಿನಲ್ ಆದಂತ ದಾವೂದ್ ಇಬ್ರಾಹಿಂನನ್ನ ಹಿಡಿಯೋದಕ್ಕೆ ತನ್ನದೇ ಆದಂತ ಪ್ಲಾನ್ ಅನ್ನ ಮಾಡ್ತಾನೆ ಇದ್ರು. ಇದೇ ಸೀಕ್ರೆಟ್ ಸರ್ವಿಸ್ ನ ನೆಪದಲ್ಲಿ ಅವರು ಪಾಕಿಸ್ತಾನದಲ್ಲಿ ಸುದೀರ್ಘ ಸಮಯದವರೆಗೂ ತಕ್ಕ ಸಮಯಕ್ಕಾಗಿ ಕಾದು ಹಂಚ್ ಹಾಕಿ ಕೂತಿದ್ರು. ಇದಕ್ಕೂ ಮುನ್ನನೇ ಅವ್ರಿಗೆ ದಾವೂದ್ ಇಬ್ರಾಹಿಂನ ಕುರಿತು ಅನೇಕ ಮಾಹಿತಿಗಳು ಗೊತ್ತಿದ್ವು. ಅವರು ಅವನನ್ನ ಅನೇಕ ಬಾರಿ ಹಿಡಿಯೋದಕ್ಕೆ ಸಮರ್ಥವಾದಂತ ಪ್ಲಾನ್ ಗಳನ್ನ ಮಾಡಿದ್ದರಾದ್ರೂ ನಮ್ಮ ಹೋಮ್ ಮಿನಿಸ್ಟ್ರಿಯಿಂದ ಅವರ ಕಾರ್ಯಾಚರಣೆಗಳಿಗೆ ಅಪ್ರೂವಲ್ ಸಿಕ್ಕಿರಲಿಲ್ಲ. ಏಕೆಂದ್ರೆ ಶತ್ರು ರಾಷ್ಟ್ರದ ನೆಲದ ಮೇಲೆ ನಿಂತು ಆ ಸೀಕ್ರೆಟ್ ಟಾಸ್ಕ್ ಅನ್ನ ಮಾಡೋದು ಅಥವಾ ಮಾಡಿಸೋದು ಭಾರತ ಸರ್ಕಾರಕ್ಕೆ ತೀವ್ರವಾದಂತ ರಿಸ್ಕ್ ಜಾಬ್ ಆಗಿತ್ತು. 2005ರಲ್ಲಿ ಅವರು ನಿವೃತ್ತರಾದ ನಂತರ ಕೂಡ ಸೆಕ್ಯೂರಿಟಿ ಸಿಸ್ಟಮ್ ನಲ್ಲಿ ಸಕ್ರಿಯರಾಗೇನೆ ಇದ್ರು. ಈ ದಾವೂದ್ ಎಂಬ ವ್ಯಕ್ತಿ ಆ ಒಂದು ಸಮಯದಲ್ಲಿ ಪಾಕಿಸ್ತಾನದ ISI ಏಜೆನ್ಸಿಯ ನೆರಳಲ್ಲಿ ಅಲ್ಲಿಯೇ ಸೇಫ್ ಆಗಿ ಇದ್ದಂತ ವಿಷಯ ಅವ್ರಿಗೆ ಗೊತ್ತಿತ್ತು. ಹಾಗಂತ ಅಲ್ಲಿಗೆ ತಾವು ನೇರವಾಗಿ ನುಗ್ಗೋದು ಅಸಾಧ್ಯದ ಮಾತು. ಆದರೆ ಕ್ರಿಮಿನಲ್ ಅಥವಾ ಅಪರಾಧಿ ತಾನೆಷ್ಟೇ ಚಾಣಕ್ಯನಾದ್ರೂ ಎಷ್ಟೇ ಬಲಾಢ್ಯರ ರಕ್ಷಣೆಯಲ್ಲಿ ಅವನು ಇದ್ರೂ ಕೂಡ ಏನಾದ್ರೂ ಒಂದು ಸಣ್ಣ ತಪ್ಪನ್ನ ಮಾಡೇ ಮಾಡ್ತಾನೆ. ಅದೇ ತರಹ ಈ ದಾವೂದ್ನ ವೀಕ್ನೆಸ್ ಅಂದ್ರೆ ಅದು ಅವನ ಪರಿವಾರ. ಸದಾ ದಾವೂದ್ನ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟು ಅವನ ಚಲನವಲನದ ಬಗ್ಗೆ ತೀವ್ರ ನಿಗಾ ಇಟ್ಟಂತ ಭಾರತದ ಇಂಟೆಲಿಜೆನ್ಸಿ ಏಜೆನ್ಸಿಗಳಿಗೆ 2005ರಲ್ಲಿ ಅವನ ಕುರಿತಾಗಿ ಒಂದು ಪ್ರಮುಖವಾದಂತ ಸುದ್ದಿಯ ಸುಳಿವೊಂದು ಸಿಕ್ಕಿತ್ತು. ಇಂಥದ್ದೇ ಒಂದು ಕ್ಲೂಗೆ ನಮ್ಮ ಹೈ ಇಂಟೆಲಿಜೆನ್ಸ್ ಏಜೆನ್ಸಿಗಳು 1993ರ ಮುಂಬೈನ ಬ್ಲಾಸ್ಟ್ ಆದಾಗಿಂದನೂ ಕೂಡ ಕಾಯ್ತಿದ್ರು. ಅವ್ರಿಗೆ ಆಗ ಸಿಕ್ಕಂತ ಸುದ್ದಿ ಏನಪ್ಪಾ ಅಂದ್ರೆ ದಾವೂದ್ನ ಮಗಳಾದಂತ ಮಹ್ರೂಕ್ಳ ಮದುವೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಆಗಿದಂತ ಕಫ್ತಾನ್ ಜಾವೇದ್ರ ಮಗಾದಂತ ಜುನೈದ್ನ ಜೊತೆ ಫಿಕ್ಸ್ ಆಗಿದೆ ಅನ್ನೋದು. ಈ ಒಂದು ಮದುವೆ ಮೆಕ್ಕಾದಲ್ಲಿ ನಡೆಯಲಿದ್ದು ಅದರ ರಿಸೆಪ್ಷನ್ ಮಾತ್ರ ದೂರದ ದುಬೈನ ಹೋಟೆಲ್ ಗ್ರಾಂಡ್ ಹಯಾಟ್ ನಲ್ಲಿ ನಡೆಯಲಿತ್ತು. 2005ರ ಜುಲೈ 23ನೇ ತಾರೀಕು ದುಬೈನ ಈ ದುಬಾರಿ ಹೋಟೆಲ್ನಲ್ಲಿ ಆ ಅದ್ದೂರಿ ರಿಸೆಪ್ಷನ್ ಫಿಕ್ಸ್ ಆಗಿತ್ತು. ತನ್ನ ಮಗಳನ್ನ ಅತಿಯಾಗಿ ಪ್ರೀತಿಸುವಂತ ದಾವೂದ್ ಈ ಮದುವೆಗೆ ಖಂಡಿತ ತನ್ನ ಬಿಲ್ದಿಂದ ಹೊರಗಡೆ ಬಂದು ಇದನ್ನ ಅಟೆಂಡ್ ಮಾಡೇ ಮಾಡ್ತಾನೆ ಅಂತ ಏಜೆನ್ಸಿಗಳಿಗೆ ನಂಬಿಕೆ ಇತ್ತು. ಆ ಒಂದು ಸಮಯದಲ್ಲಿ ಭಾರತದ IBಯ ಚೀಫ್ ಆಗಿದ್ದಂತ ನರಸಿಂಹನ್ ಅಜಿತ್ ದೋವಲ್ಗೆ ಕರೆ ಮಾಡಿ, ವಿಷಯ ಹೀಗಿದೆ, ನಾವು ನಮ್ಮ ರಹಸ್ಯ ಕಾರ್ಯಾಚರಣೆ ಮೂಲಕ ಅವನನ್ನ ಸದೆ ಬಡಿಬೇಕಿದೆ, ಇದಕ್ಕೆ ನೀವೇ ಸೂಕ್ತ ವ್ಯಕ್ತಿ, ಆದ್ರೆ ನಮ್ಮ ಆಪರೇಷನ್ ಆಫ್ ರೆಕಾರ್ಡ್ ನಲ್ಲಿ ಇರುವಂತೆ ನೋಡ್ಕೊಳ್ಬೇಕು ಅಂತ ತಿಳಿಸಿದ್ರು. ಅಷ್ಟು ಕೇಳಿಸ್ಕೊಂಡಂತ ಅಜಿತ್ ರವ್ರಿಗೆ ಎಲ್ಲವೂ ಕೂಡ ಅರ್ಥ ಆಗಿತ್ತು. ಆದ್ರೆ ದೂರದ ದುಬೈನವರೆಗೂ ಹೋಗಿ ಯಾವುದೇ ತರಹದ ಮಿಲಿಟರಿ ಆಪರೇಷನ್ ನಡೆಸೋದಕ್ಕೆ ಸಾಧ್ಯ ಇರಲಿಲ್ಲ. ಒಂದ್ ವೇಳೆ ಈ ಒಂದು ಪ್ರಯತ್ನದಲ್ಲಿ ನಮ್ಮ ಭಾರತೀಯ ಮಿಲಿಟರಿ ಹೈಕಮಾಂಡ್ಗಳು ಯಾರಾದ್ರೂ ಅಲ್ಲಿ ಸಿಕ್ಕಾಕೊಂಡ್ರೆ ಆಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅವಮಾನಕಾರಿ ಆಗುವಂತ ಸನ್ನಿವೇಶ ಉಂಟಾಗುತ್ತೆ. ಇದೆಲ್ಲವನ್ನು ಕೂಡ ಊಹಿಸಿ ಮೊದಲೇ ಲೆಕ್ಕ ಹಾಕಿದಂತ ಅಜಿತ್ ರವರು ಇಲ್ಲಿ ಒಂದು ರಣನೀತಿಯ ಯೋಜನೆಯನ್ನ ರೂಪಿಸಿದ್ರು.
ಆಗ ಈ ಅಜಿತ್ ರವರು ಒಬ್ಬ ಅನಾಮಿಕ ವ್ಯಕ್ತಿಗೆ ಫೋನ್ ಮಾಡ್ತಾರೆ. ಅವ್ರ ಜೊತೆ ಮಾತನಾಡಿದ ನಂತರ ಆ ವ್ಯಕ್ತಿ ತಕ್ಷಣ ನೇಪಾಳ್ಗೆ ಬಂದು ಒಂದು ಫೋನ್ ಕರೆಯನ್ನ ಮಾಡ್ತಾರೆ. ಇದರ ನಂತರ ಅಲ್ಲಿಂದ ಇಬ್ರು ವ್ಯಕ್ತಿಗಳು ನೇಪಾಳದಿಂದ ಕೋಲ್ಕತ್ತಾಗೆ ಹಾಗೂ ಕೋಲ್ಕತ್ತಾದಿಂದ ದೆಹಲಿಗೆ ಬಂದು ದೋವಲ್ ರವರನ್ನ ರಹಸ್ಯವಾಗಿ ಭೇಟಿಯಾಗ್ತಾರೆ. ಈ ಇಬ್ರು ದಾವೂದ್ನನ್ನ ಮಟ್ಟ ಹಾಕೋದಿಕ್ಕೆ ನಮ್ಮವರು ರೆಡಿ ಮಾಡದಂತ ಇಬ್ರು ಪ್ರಮುಖ ವ್ಯಕ್ತಿಗಳಾಗಿದ್ರು. ಹಾಗಂತ ಇವರು ನಮ್ಮ ದೇಶದ ಮಿಲಿಟರಿ ಕಮಾಂಡೋಗಳಾಗ್ಲಿ ಅಥವಾ ಗೂಢಚಾರಿಯಾಗ್ಲಿ ಆಗಿರ್ಲಿಲ್ಲ. ಇವರು ಭಾರತದಿಂದ ತಲೆಮರೆಸ್ಕೊಂಡಿದ್ದಂತ ಇಬ್ರು ಗ್ಯಾಂಗ್ಸ್ಟರ್ಗಳು. ವೀಕ್ಷಕರೇ, ನಾವು ಈ ಒಂದು ವಿಡಿಯೋದ ಶುರುನಲ್ಲಿ ಹೇಳಿದಂತೆ ಅಜಿತ್ ರವರು ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು ಅನ್ನುವ ಹಾಗೆ ದಾವೂದ್ ತರದ ಕ್ರಿಮಿನಲ್ ನ ಮಟ್ಟ ಹಾಕೋದಿಕ್ಕೆ ಅವರಂತೆ ಇರುವಂತ ಅವನ ಹಾಗೆ ಯೋಚಿಸೋರನ್ನ ಬಳಸ್ಕೊಳ್ಬೇಕು ಅಂತ ಈ ದೋವಲ್ ರವ್ರಿಗೆ ಗೊತ್ತಿತ್ತು. ಹಾಗಾಗಿಯೇ ಈ 2 ಜನ ಗ್ಯಾಂಗ್ಸ್ಟರ್ಗಳನ್ನ ಅವರು ಈ ಒಂದು ಕೆಲಸಕ್ಕೆ ಆಯ್ಕೆ ಮಾಡಿದ್ದು. ಇಲ್ಲಿ ನಾವು ಇಂಥದ್ದೇ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ಹೇಳಬೇಕು. ಆ ವ್ಯಕ್ತಿನೇ ಛೋಟಾ ರಾಜನ್. ಒಂದ್ ಕಾಲದಲ್ಲಿ ಛೋಟಾ ರಾಜನ್ ಹಾಗೂ ದಾವೂದ್ ಇಬ್ರು ಕೂಡ ಜಿಗರಿ ದೋಸ್ತ್ಗಳಂತೆ ಇದ್ದವರು. ಮುಂಬೈನ ಅಂಡರ್ ವರ್ಲ್ಡ್ ನಲ್ಲಿ ಈ ಇಬ್ರು ಕೂಡ ಸಮೂಹದಂತ ಹಿಡಿತವನ್ನ ಇಟ್ಕೊಂಡಿದ್ರು. ಆದರೆ 1993ರ ಮುಂಬೈನ ಸ್ಫೋಟದ ಪ್ಲಾನ್ ನಡೆಯುವಾಗ ಇವರಿಬ್ಬರ ಸ್ನೇಹ ಬಾಂಧವ್ಯ ಮುರಿದು ಹೋಯಿತು. ಏಕೆಂದ್ರೆ ಛೋಟಾ ರಾಜನ್ ತಾನು ಇಂಥ ದೇಶದ್ರೋಹದ ಚಟುವಟಿಕೆಯಲ್ಲಿ ಯಾವತ್ತೂ ಕೂಡ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದ. ಆದ್ರಿಂದ ಅವನು ದಾವೂದ್ದಿಂದ ದೂರ ಬಂದು ತನ್ನನ್ನ ತಾನು ಸಾಚಾ ಡಾನ್ ಅಥವಾ ದೇಶಭಕ್ತಿ ಇರುವಂತ ಡಾನ್ ಅಂತ ಘೋಷಿಸಿಕೊಂಡ. ಇದು ದಾವೂದ್ಗೆ ಹಿಡಿಸ್ಲಿಲ್ಲ. ದಾವೂದ್ನ ಪ್ರಕಾರ ರಾಜನ್ನ ಈ ಒಂದು ನಡೆ ವಿಶ್ವಾಸದ್ರೋಹದ್ದು ಅಂತ ಅವನು ಭಾವಿಸ್ತಾನೆ. ಈ ರಾಜನ್ ತನ್ನ ಜೊತೆ ಕೈಯನ್ನ ಜೋಡಿಸಿದಂತ ಕಾರಣ ದಾವೂದ್ ಛೋಟಾ ರಾಜನ್ ಮೇಲೆ ಮಾರಣಾಂತಿಕ ದಾಳಿಯನ್ನು ಕೂಡ ಮಾಡಿಸಿದ್ದ. 2000ನೇ ಇಸ್ವಿಯಲ್ಲಿ ಬ್ಯಾಂಕಾಕ್ನ ಒಂದು ಆಸ್ಪತ್ರೆಯಲ್ಲಿ ದಾವೂದ್ ಕಡೆ ಶೂಟರ್ಗಳು ಪಿಜ್ಜಾ ಡೆಲಿವರಿ ಮಾಡುವಂತ ಹುಡುಗರಂತೆ ವೇಷವನ್ನು ಧರಿಸಿ ಅಲ್ಲಿ ಅಡ್ಮಿಟ್ ಆಗಿದ್ದಂತ ರಾಜನ್ ಕಡೆಗೆ ಗನ್ ಫೈರ್ ಅನ್ನ ಮಾಡಿದ್ರು. ಆದರೆ ಅದೃಷ್ಟವಶಾತ್ ತಾನು ಪ್ರಾಣಾಪಾಯದಿಂದ ಆತ ಪಾರಾಗಿದ್ದ. ಕಿಟಕಿ ಮೂಲಕ ಹಾರಿ ತನ್ನ ಜೀವವನ್ನ ಉಳಿಸ್ಕೊಂಡಿದ್ದಂತ ರಾಜನ್ ಆ ಒಂದು ಕ್ಷಣದಿಂದಲೇ ತಾನು ದಾವೂದ್ನನ್ನ ಮುಗಿಸ್ಲೇಬೇಕು ಅಂತ ಹಠ ತೊಟ್ಟಿದ್ದ. ಈ ರೀತಿ ಜೀವದ ಮಿತ್ರರು ಬದ್ಧ ಶತ್ರುಗಳಾಗಿ ಬದಲಾಗಿದ್ರು. ಶತ್ರುವಿನ ಶತ್ರು ತನ್ನ ಮಿತ್ರ ಎಂಬ ಮಾತಿನಲ್ಲಿ ನಂಬಿಕೆ ಇದ್ದಂತ ದೋವಲ್ ಈ ದಾವೂದ್ನನ್ನ ಮಟ್ಟ ಹಾಕೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಇದು ಆಗ ಎಷ್ಟು ರಹಸ್ಯವಾದಂತ ಕಾರ್ಯಾಚರಣೆಯಾಗಿತ್ತು ಅಂದ್ರೆ ಸರ್ಕಾರದ ಕೆಲ ವ್ಯಕ್ತಿಗಳಿಗೆ ಮಾತ್ರ ಈ ಬಗ್ಗೆ ಗೊತ್ತಿತ್ತು. ದಾವೂದ್ನನ್ನ ನಾಶ ಮಾಡೋದಕ್ಕೆ ಶಾರ್ಪ್ ಶೂಟರ್ಗಳಾದಂತ ಗ್ಯಾಂಗ್ಸ್ಟರ್ಗಳ ಅವಶ್ಯಕತೆ ಇತ್ತು. ಒಂದು ವೇಳೆ ಅವರು ಇದರಲ್ಲಿ ಯಶಸ್ವಿ ಆಗದೆ ಹೋದ್ರೂ ಕೂಡ ಇದು ಕೇವಲ ಆ ಇಬ್ರು ಗ್ಯಾಂಗ್ಸ್ಟರ್ಗಳ ನಡುವೆ ನಡೆದಂತ ಸಂಘರ್ಷ ಅಂತ ಅದನ್ನ ನ್ಯೂಸ್ ಮಾಡಬಹುದು ಅಂತ ಈ ದೋವಲ್ ಯೋಚಿಸಿದ್ರು. ದೋವಲ್ ಹಾಗೂ ಸರ್ಕಾರ ಇವೆರಡೂ ಸೇರಿ ರಾಜನನ್ನ ಸಂಪರ್ಕ ಮಾಡಿ ತಮ್ಮ ಈ ಒಂದು ಕೆಲಸಕ್ಕೆ ಅವನ ಸಹಾಯ ಬೇಕು ಅಂತ ಕೇಳಿದಾಗ ತಾನು ಕೂಡ ಇಂಥದ್ದೇ ಒಂದು ಸಮಯಕ್ಕಾಗಿ ಕಾದು ಕೂತಿದ್ದಂತ ಅವನು ಒಪ್ಪಿ ತನ್ನ ಲಿಸ್ಟ್ ನಲ್ಲಿ ಇದ್ದಂತ ನಂಬಿಕಸ್ಥ ಹಾಗೂ ಸಮರ್ಥ ವ್ಯಕ್ತಿಗಳನ್ನ ಅಜಿತ್ ರವ್ರಿಗೆ ಪರಿಚಯಿಸಿದ್ದ. ಅವರೇ ವಿಕ್ಕಿ ಮಲ್ಹೋತ್ರಾ ಹಾಗೂ ಫರೀದ್ ತನಾಷ. ಈ ವಿಕ್ಕಿ ಅನ್ನೋನು ರಾಜನ್ನ ಬಲಗೈ ಬಂಟನಾಗಿದ್ದ. ಫರೀದ್ ತನಾಷ್ ಕೂಡ ರಾಜನ್ನ ಆಪ್ತನಾಗಿದ್ದ. ಇಬ್ಬರನ್ನು ಕೂಡ ತಕ್ಷಣ ಒಂದು ಅಜ್ಞಾತ ಸ್ಥಳಕ್ಕೆ ಕರೆಸಿಕೊಳ್ಳಾಯಿತು. ಕಾರ್ಯಾಚರಣೆಯ ದಿನಾಂಕ ಜುಲೈ 23 ಅಂತ ನಿಗದಿಯಾಗಿತ್ತು. ಅದಕ್ಕಾಗಿ ಮುಂದಿನ ಕೆಲ ವಾರದವರೆಗೂ ಅವ್ರಿಗೆ ಶೂಟಿಂಗ್ ಟ್ರೈನಿಂಗ್ ಅನ್ನ ಕೊಡ್ಲಾಯಿತು. ಅವ್ರಿಗೆ ಇದ್ದಂತ ಟಾಸ್ಕ್ ಏನಪ್ಪಾ ಅಂದ್ರೆ ಅವತ್ತು ದಾವೂದ್ನ ಮಗಳ ಮದುವೆ ರಿಸೆಪ್ಷನ್ ದುಬೈನ ಹಯಾಟ್ ಎಂಬ ಐಷಾರಾಮಿ ಹೋಟೆಲ್ ನಲ್ಲಿ ನಡೆಯಲಿತ್ತು. ಅಲ್ಲಿಗೆ ದಾವೂದ್ ಬಂದೇ ಬರ್ತಾನೆ. ಅದರ ಎದುರುಗಡೆ ಇರುವಂತ ಕಟ್ಟಡದಿಂದ ಅವನ ಕಡೆಗೆ ಸರಿಯಾದ ಗುರಿ ಇಡೋದಕ್ಕೆ ಸಾಧ್ಯ ಇತ್ತು. ಅವ್ರಿಗೆ ಆ ಹೋಟೆಲ್ನ ಎಂಟ್ರೆನ್ಸ್ ಹಾಗೂ ಅದರ ಹಾಲ್ ಹೀಗೆ ಎಲ್ಲದರ ನಕ್ಷೆಯನ್ನ ತೋರಿಸಲಾಯಿತು. ಅವನು ಹೋಟೆಲ್ನ ಒಳಗೆ ಬರುವಂತ ಮೊದಲೇ ಅವನಿಗೆ ಗುರಿ ಇಟ್ಟು ಶೂಟ್ ಮಾಡಿ ಸಾಯಿಸಬೇಕು. ಇದಕ್ಕಾಗಿ ಅವರಿಗೆ ಸ್ನೈಪರ್ ಶೂಟಿಂಗ್ ತರಬೇತಿಯನ್ನು ಕೂಡ ಕೊಡಲಾಯಿತು. ಈ ಒಂದು ಕೆಲಸಕ್ಕಾಗಿ ಅವರಿಗೆ ಅತ್ಯಾಧುನಿಕ ಹಾಗೂ ಅತ್ಯುನ್ನತ ಗುಣಮಟ್ಟದ ಸ್ನೈಪರ್ ರೈಫಲ್ ಹಾಗೂ ಇತರ ಅಗತ್ಯ ಸಲಕರಣೆಗಳನ್ನ ರಹಸ್ಯವಾಗಿ ಒದಗಿಸಲಾಗಿತ್ತು. ಜೊತೆಗೆ ದುಬೈಗೆ ಹಾರೋದಕ್ಕೆ ಬೇಕಾದಂತ ವೀಸಾ ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ಮೊದಲೇ ರೆಡಿ ಮಾಡಲಾಗಿತ್ತು. ಅವರ ತರಬೇತಿ ಎಲ್ಲ ಮುಗಿದು ಜುಲೈ ತಿಂಗಳ ನಿಗದಿತ ದಿನಾಂಕಕ್ಕೆ ಸಮಯ ಬಹಳ ಹತ್ರ ಬಂತು. ಅವತ್ತು ಅವರು ದೆಹಲಿಯ ಒಂದು ರೂಮ್ ನಲ್ಲಿ ಇದ್ರು. ತಮ್ಮ ಲಗೇಜ್ ಹಾಗೂ ಎಲ್ಲಾ ಸಿದ್ಧ ವಸ್ತುಗಳೊಂದಿಗೆ ದುಬೈಗೆ ಹಾರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ಅವ್ರ ಜೊತೆ ದೋವಲ್ ಕೂಡ ಇದ್ರು. ಮತ್ತೆ ಮುಂದಿನ ಕಾರ್ಯಾಚರಣೆ ಬಗ್ಗೆ ಮತ್ತೊಮ್ಮೆ ಅವ್ರಿಗೆ ಬ್ರೀಫ್ ಅನ್ನ ಮಾಡ್ತಿದ್ರು. ದಾವೂದ್ನ ಮಟ್ಟ ಹಾಕೋದಕ್ಕೆ ಕ್ಷಣಗಣನೆ ಶುರುವಾಗಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ನಾವೇನಾದ್ರೂ ಗೆದ್ರೆ ಅದು ಭಾರತದ ಇಂಟೆಲಿಜೆನ್ಸ್ ಚರಿತ್ರೆಯಲ್ಲೇ ಒಂದು ಉಲ್ಲೇಖಾರ್ಹ ಸುವರ್ಣ ಗೆಲುವಾಗಲಿತ್ತು. ಆದ್ರೆ ನಾವೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಅನ್ನುವ ಹಾಗೆ ಈ ಒಂದು ಕೆಲಸಕ್ಕೆ ಅನಿರೀಕ್ಷಿತ ಅಡ್ಡಿಯೊಂದು ಉಂಟಾಯಿತು. ಮುಂಬೈನ ಕ್ರೈಮ್ ಬ್ರಾಂಚ್ ಒಂದರ ನೇತೃತ್ವವನ್ನ ಅಲ್ಲಿಯ ಡಿಸಿಪಿ ಆಗಿದ್ದಂತ ಧನಂಜಯ್ ಕಮಲಾಕರ್ ವಹಿಸಿಕೊಂಡಿದ್ರು. ಅವರು ತಮಗೆ ಬಂದಿದ್ದಂತ ದೂರಿನ ತನಿಖೆಗಾಗಿ ದೆಹಲಿಯ ಟೀಮ್ ಜೊತೆ ಬಂದಿದ್ರು. ಅವ್ರಿಗೆ ಅಲ್ಲಿಯ ಖ್ಯಾತ ಬಿಲ್ಡರ್ ಒಬ್ರು ತಮ್ಮಿಂದ ಬೆದರಿಕೆ ಹಾಕಿ ಹಪ್ತಾ ವಸೂಲಿ ಮಾಡುವಂತ ಕೆಲ ವ್ಯಕ್ತಿಗಳ ಬಗ್ಗೆ ಲಿಖಿತ ದೂರನ್ನ ಕೊಟ್ಟಿದ್ರು. ಅದರಲ್ಲಿ ವಿಕ್ಕಿ ಮಲ್ಹೋತ್ರಾನ ಹೆಸರು ಕೂಡ ಇತ್ತು. ಇವನು ದೇಶದ ಪ್ರಮುಖ ಬಿಲ್ಡರ್ಗಳ ಬಳಿಗೆ ಹೋಗಿ ಧಮಕಿಯನ್ನ ಹಾಕಿ ಹಣಕ್ಕೆ ಬೇಡಿಕೆಯನ್ನ ಇಡ್ತಿದ್ದ. ಪೊಲೀಸರು ಇವನನ್ನು ಟ್ರ್ಯಾಕ್ ಮಾಡುವಂತ ಸಲುವಾಗಿ ಅವನ ಒಂದು ಫೋನ್ ಕಾಲ್ ಅನ್ನ ಟ್ರೇಸ್ ಮಾಡಿದ್ರು. ಅದರಲ್ಲಿ ಇದ್ದಂತ ಧ್ವನಿ ಅವನದೇ ಅಂತ ಅವ್ರಿಗೆ ಗೊತ್ತಾಯ್ತು. ಅವನು ಯಾರೋ ಮುಖ್ಯ ವ್ಯಕ್ತಿಯನ್ನ ಮುಗಿಸೋದಕ್ಕೆ ಸ್ಕೆಚ್ ಅನ್ನ ಹಾಕ್ತಂತ ಸಂಗತಿ ಅವ್ರಿಗೂ ಗೊತ್ತಾಯ್ತು. ಅವನು ಬಹುಶಃ ಯಾರೋ ದೊಡ್ಡ ಬಿಲ್ಡರ್ನನ್ನ ಅಥವಾ ಬಾರಿ ಕುಳವನ್ನ ಮುಗಿಸೋದಿಕ್ಕೆ ರೆಡಿ ಆಗಿರ್ಬೇಕು ಅಂತ ಪೊಲೀಸರು ಗೆಸ್ ಮಾಡಿದ್ರು. ಆ ಒಂದು ಅಪಾಯ ನಡೆಯುವಂತ ಮೊದಲೇ ಇವನನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅನ್ಕೊಂಡಿದ್ದಂತ ಮುಂಬೈನ ಪೊಲೀಸರು ಅವನ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಅವನಿದ್ದಂತ ಹೋಟೆಲ್ ಬಳಿ ಬಂದಿದ್ರು. 2005ರ ಜುಲೈ 18ನೇ ತಾರೀಕು ಮುಂಬೈ ಪೊಲೀಸ್ ವಿಕ್ಕಿ ಹಾಗೂ ಇತರರು ಇದ್ದಂತ ದೆಹಲಿಯ ಹೋಟೆಲ್ ಮುಂಭಾಗದಲ್ಲಿ ಜಮೆಯಾಗಿದ್ರು.
ಅವತ್ತೇ ಆ ಒಂದು ಹೋಟೆಲ್ನ ರೂಮಲ್ಲಿ ವಿಕ್ಕಿ ಹಾಗೂ ಫರೀಶ್ ಜೊತೆ ದೋವಲ್ ರವರು ಕೂಡ ರಹಸ್ಯ ಮಾತುಕತೆಯಲ್ಲಿ ಬ್ಯುಸಿ ಇರ್ತಾರೆ. ಅದೇ ಸಮಯಕ್ಕೆ ಹೋಟೆಲ್ ರಿಸೆಪ್ಷನ್ ಮೂಲಕ ಬಂದಂತ ಪೊಲೀಸರು ಅವರಿದ್ದಂತ ರೂಮ್ನ ಮುಂದೆ ಬಂದು ನಿಂತು ಲಾಕ್ ಆಗಿದಂತ ಡೋರ್ಗೆ ಶೂಟ್ ಮಾಡಿ ಅದನ್ನ ಒಡೆದು ಒಳಗಡೆ ನುಗ್ಗಿದ್ರು. ಆಗ ಒಳಗಡೆ ಅವರು ಕಂಡಂತ ದೃಶ್ಯದಿಂದ ಅವ್ರಿಗೆ ಒಂದ್ಸಲ ಗೊಂದಲ ಉಂಟಾಯಿತು. ಅವ್ರಿಗೆ ಬೇಕಿದ್ದಂತ ಕ್ರಿಮಿನಲ್ ವಿಕ್ಕಿಯ ಜೊತೆ ಇನ್ನೊಬ್ಬ ಗ್ಯಾಂಗ್ಸ್ಟಾರ್ ಇದ್ದ ಹಾಗೂ ದೇಶದ ಮುಖ್ಯ ವ್ಯಕ್ತಿ ಆದಂತ ಅಜಿತ್ ರವರು ಕೂಡ ಅಲ್ಲೇ ಇದ್ರು. ಆಗ ಅಜಿತ್ ದೋವಲ್ ರವರು ಈಗಿನ ಹಾಗೆ ದೇಶದಲ್ಲಿ ಎಲ್ಲಾ ಕಡೆ ಪರಿಚಯ ಇದ್ದಂತ ವ್ಯಕ್ತಿ ಆಗಿರ್ಲಿಲ್ಲ. ಹೀಗಾಗಿ ಅಲ್ಲಿಗೆ ಬಂದಂತ ಪೊಲೀಸರಿಗೆ ತಕ್ಷಣ ಅಜಿತ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಆಗ ಈ ಅಜಿತ್ ರವ್ರಿಗೆ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತು. ಅವರು ಅಲ್ಲಿ ತಾವು ಇರುವುದರ ಹಿಂದಿನ ಉದ್ದೇಶ ತಿಳಿಸೋದಕ್ಕೆ ಪ್ರಯತ್ನ ಪಟ್ರು. ತನ್ನ ಪರಿಚಯವನ್ನು ಕೂಡ ಮಾಡಿಸಿ ಅವ್ರ ಬಳಿ ಇದ್ದಂತ ಐಡಿ ಕಾರ್ಡ್ ಅನ್ನ ತೋರಿಸ್ತಾರೆ. ಇದು ದೇಶದ ಭದ್ರತೆ ಹಿತದೃಷ್ಟಿಯಿಂದಾಗಿ ನಾವು ಮಾಡಲೇಬೇಕಾದಂತ ಮುಖ್ಯ ಕರ್ತವ್ಯ ಅಂತಾನೂ ಕೂಡ ವಿವರಿಸ್ತಾರೆ. ಆದರೆ ಅವರು ಹೇಳಿದನೆಲ್ಲ ಮುಂಬೈ ಪೊಲೀಸರು ಕೇಳಿಸ್ಕೊಂಡ್ರು ಕೂಡ ಅವ್ರಿಗೆ ತಮ್ಮ ಕರ್ತವ್ಯನೇ ತಮಗೆ ಮುಖ್ಯ ಆಗಿತ್ತು. ಅವ್ರ ಪ್ರಕಾರ ಅವರೀಗ ಹಿಡಿಯೋದಕ್ಕೆ ಬಂದಂತ ವಿಕ್ಕಿ ದೇಶದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಹಾಗೂ ಅವನನ್ನ ಹಿಡಿಯೋದಕ್ಕೆ ಅವ್ರ ಬಳಿ ಒಂದು ಅರೆಸ್ಟ್ ವಾರೆಂಟ್ ಹಾಗೂ ದೂರಿನ ಕಾಪಿ ಕೂಡ ಇತ್ತು. ಮುಂಬೈ ಪೊಲೀಸರು ತಮ್ಮ ಮಾತನ್ನ ಕೇಳದೆ ಹೋದಾಗ ಅಜಿತ್ ಬೇರೆ ವಿಧಿ ಇಲ್ಲದೆ ಅವರ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬೇಕಾಯ್ತು. ಇದರ ನಂತರ ಅಜಿತ್ ದೋವಲ್ ರವರು ಸಿಟಿ ಕಮಿಷನರ್ ಆಗಿದ್ದಂತ ಮೀರಾ ಬೋರವಂಕರ್ ಅವ್ರ ಬಳಿ ಫೋನ್ ಮೂಲಕ ಮಾತನಾಡ್ತಾರೆ. ದೋವಲ್ ರವರ ಮಾತನ್ನ ಆಲಿಸಿದಂತ ಅವರು ಮುಂಬೈನಲ್ಲಿ ಇದ್ದಂತ ಐಬಿಎ ಕಚೇರಿಗೆ ಫೋನ್ ಮಾಡಿ ಈ ರೀತಿಯ ಕಾರ್ಯಾಚರಣೆ ನಡೀತಾ ಇರೋದು ನಿಜನಾ ಅಂತ ವಿಚಾರಿಸ್ತಾರೆ. ಆದ್ರೆ ಮುಂಬೈನ ಆ ಕಚೇರಿಯ ಮುಖ್ಯಸ್ಥರು ಅದನ್ನ ನಿರಾಕರಿಸಿ ಅಂತ ಯಾವುದೇ ಕಾರ್ಯಾಚರಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏಕೆಂದ್ರೆ ಇದು ಆಗ ದೇಶದಲ್ಲಿ ನಡೀತಾ ಇದ್ದಂತ ಅತ್ಯಂತ ರಹಸ್ಯವಾದಂತ ಕಾರ್ಯಾಚರಣೆ ಆಗಿದ್ದು ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆಗ ಕಮಿಷನರ್ ಮೀರಾ ಅವರು ನಾವು ಆ ಇಬ್ರು ಕ್ರಿಮಿನಲ್ಗಳನ್ನ ಹಿಡಿಲೇಬೇಕು ಅಂತ ಹೇಳಿ ಅವರನ್ನ ಬಂಧಿಸೋದಿಕ್ಕೆ ಆದೇಶವನ್ನ ಕೊಡ್ತಾರೆ. ಅಜಿತ್ ದೋವಲ್ ರವರ ಪ್ಲಾನಿಗೆ ವ್ಯತಿರಿಕ್ತವಾಗಿ ದಾವೂದ್ನನ್ನ ಮುಗಿಸೋದಿಕ್ಕೆ ಆಯ್ಕೆ ಆಗಿದ್ದಂತ ಆ ಇಬ್ಬರನ್ನ ಮುಂಬೈನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವರ ಬಳಿ ಇದ್ದಂತ ಪಾಸ್ಪೋರ್ಟ್ ಹಾಗೂ ಇತರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೀತಾರೆ. ಅವರನ್ನ ಸೀದಾ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಸಾಗಿಸಿ ಅಲ್ಲಿಂದ ಮುಂಬೈಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ರೀತಿ 12 ವರ್ಷಗಳ ಕಾಲ ಸತತವಾಗಿ ನಡೆದಂತ ಈ ಮುಖ್ಯ ಕೆಡ್ಡಾದ ಯೋಜನೆ ಆ ಒಂದು ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಮೂಲೆಗೆ ಸರಿದಿತ್ತು. ಇದರ ನಂತರ ಸಿಟಿ ಕಮಿಷನರ್ ಆಗಿದ್ದಂತ ಮೀರಾ ಅವರು ತಮಗೆ ಇಂಥ ಒಂದು ಕಾರ್ಯಾಚರಣೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಸುದ್ದಿ ಮಾಧ್ಯಮಗಳಿಗೆ ಹೇಳ್ತಾರೆ. ಹಾಗೂ ಮಾಜಿ ಗೃಹ ಸಚಿವರಾಗಿದ್ದಂತ ಆರ್.ಕೆ. ಸಿಂಗ್ ರವರು ಒಂದು ಸಂದರ್ಶನದ ಸಮಯದಲ್ಲಿ ಇದು ಮುಂಬೈ ಪೊಲೀಸರ ಕುತಂತ್ರ ಅಂತನೂ ಕೂಡ ಹಾಗೂ ಅಲ್ಲಿಯ ಕೆಲ ಅಧಿಕಾರಿಗಳು ಆ ದಾವೂದ್ನ ಎಂಜಲು ತಿನ್ನುವಂತ ಗಿರಾಕಿಗಳೇ, ಹಾಗಾಗಿ ಈ ಒಂದು ಮಿಷನ್ ಈ ರೀತಿ ಫೇಲ್ ಆಯ್ತು ಅಂತ ಹೇಳಿದ್ರು. ಇದು ಆ ಒಂದು ಸಮಯದಲ್ಲಿ ಅವರು ಬಯಲು ಮಾಡದಂತ ಬಹು ದೊಡ್ಡ ಆರೋಪ ಆಗಿತ್ತು. ದೇಶದ ಪೊಲೀಸರೇ ಈ ಒಂದು ಮಿಷನ್ಗೆ ತೊಡಕನ್ನ ಉಂಟುಮಾಡಿ ದೇಶದ ದೊಡ್ಡ ವಿಶ್ವಾಸಘಾತಕನೊಬ್ಬನನ್ನ ಬಚಾವ್ ಮಾಡುವಲ್ಲಿ ಸಹಾಯ ಮಾಡಿದ್ರು. ಇದ್ರ ಬಗ್ಗೆ ಅಜಿತ್ ರವರನ್ನ ಇದು ನಿಜಾನ ಅಂತ ಕೇಳಿದಾಗ ದೇಶದ ರಹಸ್ಯವನ್ನ ಕಾಪಾಡುವಂತ ಉದ್ದೇಶದಿಂದ ಅವರು ಇದನ್ನ ನಿರಾಕರಿಸಿ ನನ್ಗೆ ಈ ಬಗ್ಗೆ ಏನು ಕೂಡ ಗೊತ್ತಿಲ್ಲ, ಯಾಕೆಂದ್ರೆ ಅವತ್ತು ನಾನು ನನ್ನ ಮನೆಯಲ್ಲಿ ನನ್ನ ಪಾಡಿಗೆ ನಾನು ಟಿವಿಯಲ್ಲಿ ಫುಟ್ಬಾಲ್ ನೋಡ್ತಾ ಇದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. 2025 ಜುಲೈ 23ನೇ ತಾರೀಕು ದುಬೈನ ಆ ಒಂದು ಹೋಟೆಲ್ನಲ್ಲಿ ಅವತ್ತು ಅಂದ್ಕೊಂಡಂತೆನೆ ದಾವೂದ್ನ ಮಗಳ ರಿಸೆಪ್ಷನ್ ಯಾವುದೇ ಅಡೆತಡೆ ಇಲ್ಲದೆ ಗ್ರ್ಯಾಂಡ್ ಆಗಿನೇ ನಡೆದು ಹೋಯ್ತು. ಅದಕ್ಕೆ ಸಾಕಷ್ಟು ಜನ ಗಣ್ಯರು ಕೂಡ ಬಂದಿದ್ರು. ದಾವೂದ್ ಕೂಡ ಅಲ್ಲೇ ಇದ್ದ. ಅವನು ರಹಸ್ಯವಾಗಿ ವೇಷವನ್ನ ಮರೆಸ್ಕೊಂಡು ಮಗಳ ರಿಸೆಪ್ಷನ್ ಅಲ್ಲಿ ಭಾಗಿಯಾಗಿದ್ದ. ನಂತರ ವಿಕ್ಕಿ ಹಾಗೂ ಫರೀದ್ ಇಬ್ರು ಕೂಡ ಜೈಲಿಗೆ ಹೋಗಬೇಕಾಯಿತು. ಕೆಲ ವರ್ಷಗಳ ನಂತರ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ. ಆದ್ರೆ ಫರೀದ್ಗೆ ಗ್ರಹಚಾರ ಸರಿ ಇರಲಿಲ್ಲ. 2010ರಲ್ಲಿ ಅವ್ರ ಮನೆಗೆ ನುಗ್ದಂತ ಕೆಲ ರಾಜೇಂದ್ರ ಶತ್ರುಗಳ ಕಡೆಯ ಮಂದಿ ಅವನನ್ನ ಕೊಂದು ಮುಗಿಸ್ತಾರೆ. ಇನ್ನು ವಿಕ್ಕಿ ದೇಶದ ಅಂಡರ್ ವರ್ಲ್ಡ್ ನಲ್ಲಿ ಸುರಕ್ಷಿತವಾಗಿ ಮರೆಯಾದ. ಈ ರಾಜನ್ನ ಮೇಲೆ ದಾವೂದ್ ಹಾಗೂ ಅವನ ಕಡೆಯವರು ಕಣ್ಣಿಟ್ಟಿದ್ರು. ನಂತರ 2015ರಲ್ಲಿ ಸರ್ಕಾರಗಳು ಬದಲಾದವು. ಅಜಿತ್ ರವರು ಆಗ ರಾಷ್ಟ್ರೀಯ ಸುರಕ್ಷತೆಯ ಸಲಹೆಗಾರರಾಗಿ ಆಯ್ಕೆಯಾದ್ರು. ಆಗ ಇಂಡೋನೇಷ್ಯಾದ ಬಾಲಿಯಲ್ಲಿ ಇದ್ದಂತ ರಾಜನನ್ನ ಅರೆಸ್ಟ್ ಮಾಡಿ ಭಾರತಕ್ಕೆ ಕರೆತರಲಾಗಿತ್ತು. ಇದು ಅವನನ್ನ ದಾವೂದ್ನ ಪಂಜಗಳಿಂದ ರಕ್ಷಿಸಿ ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳೋದಕ್ಕೆ ನಡೆಸಿದಂತ ರಹಸ್ಯ ಕಾರ್ಯಾಚರಣೆ ಅಂತ ಹೇಳಲಾಯಿತು. ಇನ್ನು 2013ರಲ್ಲೂ ಕೂಡ ಭಾರತದ ರಾ ವತಿಯಿಂದ ಒಮ್ಮೆ ದಾವೂದ್ನನ್ನ ಮುಗಿಸೋದಕ್ಕೆ ಸೀಕ್ರೆಟ್ ಮಿಷನ್ ಒಂದನ್ನ ನಡೆಸಲಾಗಿತ್ತು. 9 ಜನ ಅನಾಮಿಕ ಗನ್ಮ್ಯಾನ್ಗಳನ್ನ ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಲಾಯ್ತು. ಈ ಒಂದು ರಹಸ್ಯ ಕಾರ್ಯಾಚರಣೆ ಹೆಸರು ಸೂಪರ್ ಬಾಯ್ಸ್. ಅಲ್ಲಿಯ ಒಂದು ದರ್ಗಾದ ಮುಂದೆ ದಾವೂದನ್ನು ಹೊಡೆದಾಕೋದಕ್ಕೆ ಇವರಿಗೆ ಟಾಸ್ಕ್ ಅನ್ನ ಕೊಡ್ಲಾಗಿತ್ತು. ಆದ್ರೆ ಇದು ನಡೆಯೋದಕ್ಕೆ ಕ್ಷಣಗಣನೆ ಶುರುವಾಗ್ತಿದ್ದಾಗೇನೆ ದೆಹಲಿಯಿಂದ ಒಂದು ಕರೆ ಬರುತ್ತೆ. ಆ ಒಂದು ಕರೆಯಲ್ಲಿ ಈ ಒಂದು ಮಿಷನ್ ನಿಲ್ಸೋದಕ್ಕೆ ಸೂಚನೆ ಬರುತ್ತೆ ಹಾಗೂ ಸೂಪರ್ ಬಾಯ್ಸ್ ಗಳನ್ನ ಅಲ್ಲಿಂದ ಸೇಫ್ ಆಗಿ ದೇಶಕ್ಕೆ ವಾಪಸ್ ಕರೆಸ್ಕೊಳ್ಳಾಗುತ್ತೆ. ವೀಕ್ಷಕರೇ, ಈ ರೀತಿ ನಾವು ಇಟ್ಟಂತ ಪ್ರತಿ ಸ್ಕೆಚ್ ಅಲ್ಲೂ ಕೂಡ ದಾವೂದ್ ಒಂದಿಲ್ಲೊಂದು ಕಾರಣಗಳಿಂದಾಗಿ ಬಚಾವಾಗ್ತಾನೆ ಬಂದಿದ್ದಾನೆ. ಈಗಲೂ ಕೂಡ ಆತ ಕರಾಚಿಯಲ್ಲಿ ಅವಿತು ಕೂತಿದ್ದಾನೆ ಅಂತ ಹೇಳಲಾಗುತ್ತೆ. ಈಗ ಅವನಿಗೆ ವಯಸ್ಸಾಗಿರ್ಬಹುದು, ಅವನು ರೋಗದಿಂದ ನರಳುತ್ತಿರಬಹುದು, ಆದ್ರೆ ಅವನು ಜೀವಂತವಾಗಿರುವಂತನು ಸತ್ಯ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಈ ರೋಚಕ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.